ಅವನು ಕೊಳಕ ಸ್ಲಮ್ ಅಂತ ಹೇಳ್ತಾನೆ. ನಾವೆಲ್ಲ ರೈತರ ಮಕ್ಕಳು ರೀ, ತನ್ನ ತಾಯಿ ಹೊಟ್ಟೆಗಳಿಂದ ಬರ್ತೀವಲ್ಲ ಅವಾಗ್ಲೂ ಕೊಳಕಾಗೆ ಈಚೆ ಬರೋದು. ಈ ಭೂಮಿ ತಾಯಿನ ಒಬ್ಬರು ತಾಯಿ, ಅವ್ನು ಕೇಳ್ತಾ ಇದ್ದೀನಿ, ತನ್ನ ಹುಟ್ಟಿದ ಮಗ ಅವಿದ್ಯಾವಂತ ಆಗಿದ್ಕೆ ಅವನು ಊಟ ಕೊಟ್ಟಿದ್ದಾನೆ. ನೀನ್ ಹೇಳ್ತೀಯಲ್ಲ 3 ಲಕ್ಷ ಶರ್ಟು 2 ಲಕ್ಷ ಶರ್ಟು, ಆ 2 ಲಕ್ಷ ಶರ್ಟ್ ತಿಂತೀಯ ಸರ್? ನಾವು ಗಿಲ್ಲಿನ ಇವತ್ತವರೆಗೂ ಮೀಟ್ ಮಾಡಿಲ್ಲ. ನಾವೊಬ್ಬ ರೈತರು ಮಗ, ಯಾರಿಗೆ ಟ್ಯಾಲೆಂಟ್ ಇದೆ. ಇವತ್ತ ಎಷ್ಟೋ ಜನ ವಯಸ್ಸಾದವರು, ಟೆನ್ಷನ್ ಇರೋರು ಟಿವಿ ಮುಂದೆ ಕುಂತ್ಕೊಂಡ್ರೆ 5 ನಿಮಿಷ ನಗಿಸ್ಬೇಕು. ಅದು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ, ಕಲಾವಿದನಿಗೆ ಸಾವಿಲ್ವಂತೆ. ಎಲ್ಲರಿಗೂ ಸಾವಿದೆ, ಕಲಾವಿದ ಸತ್ತಾದ್ಮೇಲೆ ಬಂದು ಎಲ್ಲರಿಗೂ ನಗಿಸ್ತಾನೆ ಅಂತ ಒಬ್ಬ ನಿಜವಾದ ಕಲಾವಿದ. ಆಮೇಲೆ ಎಲ್ಲ ಹೇಳ್ತಾರೆ ಕೊಳಕ, ಅವ್ರು ಯಾರೋ ಡಾಕ್ ಸತೀಶ್ ಅಂತ, ಅವ್ರು ಯಾರೋ ಗೊತ್ತಿಲ್ಲ, ಏಜಲ್ಲಿ 1-2 ವರ್ಷ ದೊಡ್ಡವನೋ ಚಿಕ್ಕನೋ ಗೊತ್ತಿಲ್ಲ, ಅವನು ಕೊಳಕ ಸ್ಲಮ್ ಅಂತ ಹೇಳ್ತಾನೆ. ನಾವೆಲ್ಲ ರೈತರ ಮಕ್ಕಳು ರೀ, ತನ್ನ ತಾಯಿ ಹೊಟ್ಟೆಗಳಿಂದ ಬರ್ತೀವಲ್ಲ ಅವಾಗಲೂ ಕೊಳಕಾಗೆ ಈಚೆ ಬರೋದು. ಈ ಭೂಮಿ ತಾಯಿನ ಒಬ್ಬರು ತಾಯಿ, ಆ ತಾಯಿ ಮೇಲೆ ಬಡಿಸ್ದಾಗ ಅವನ್ನ ಕ್ಲೀನ್ ಮಾಡಿ ಈ ಮಣ್ಣಲ್ಲೇ ನಾವೆಲ್ಲ ಬೆಳೆದಿರೋದು. ಅನ್ನನೂ ಬರೋದು ಮಣ್ಣಿಂದಲೇ. ಹಂಗಾದ್ರೆ ಮಣ್ಣು ಅಲ್ಲಿ ಬಂದಿರೋ ಅನ್ನ ಯಾಕೆ ತಿಂದಾನೆ? ಅದು ಕೊಳಕಾಗಲ್ವ ಬಂದಿರೋದು. ಹಂಗಾಗಿ ತಾವರೆ ಹೂವು ಕೆಸರಲ್ಲೇ ಹುಟ್ಟೋದು, ಕೃಷ್ಣನ್ ತಲೆಯಲ್ಲೇ ಮೆರೆಯೋದು. ಹಾಗಾಗಿ ಗಿಲ್ಲಿ ಕಲಾವಿದ, ಅವ್ನು ಗೆಲ್ಬೇಕು. ಅವ್ರು ಹೇಳ್ತಾರೆ ನಮ್ಮ ಡಾಕ್ ಸತೀಶ್ ಅವರು ಅವನು ಕಳ್ಳ ಅಂತ. ಆ ಥರ ಅವ್ನು ಏನಾರ ಕಳ್ತನ ಮಾಡಿದ್ರೆ ಅವ್ನು ಕಂಪ್ಲೇಂಟ್ ಕೊಡಬೇಕು, ಸೌದಲ್ವಾ? ಅವ್ನು ಕಳ್ಳ ಅಂತ ಹೇಳಿದ್ನಲ್ಲ, ಕಂಪ್ಲೇಂಟ್ ಕೊಡಬೇಕು. ಆಮೇಲೆ ಮಾತಾಟ್ರೆ ನೀವೆಲ್ಲ ಸ್ಲಮ್ಮು ಅವಿದ್ಯಾವಂತರು. ಅವ್ನು ಕೇಳ್ತಾ ಇದ್ದೀನಿ, ತನ್ನ ಹುಟ್ಟಿದ ಮಗ ಅವಿದ್ಯಾವಂತ ಆಗಿದ್ಕೆ ಅವನು ಊಟ ಕೊಟ್ಟಿದ್ದಾನೆ, ಅದು ತಪ್ಪಲ್ವಾ? ವಿದ್ಯಾವಂತರು ನಾವೆಲ್ಲ ರೈತರ ಮಕ್ಕಳು. ಇವತ್ತು ನನ್ನ ಇಬ್ರು ಮಕ್ಕಳು ಲಾಯರ್ ರೀ. ನಾನು ಅವ್ರ ಫ್ಯಾನು. ಇಲ್ಲಿ ಬಂದು ಇವತ್ತೆಲ್ಲ ಮಾಡಿದ್ವಲ್ಲ, ಇದು ನಮ್ ದುಡ್ಡು. ಗಿಲ್ಲಿ ಮಕ ನೋಡಿಲ್ಲ. ಒಬ್ಬ ರೈತರ ಮಗ ಗೆಲ್ಬೇಕು, ಆಮೇಲೆ ಈ ದೇಶದ ಪ್ರತಿಭೆ ಗೆಲ್ಬೇಕು. ಕಲಾವಿದಂಗೆ ಸಾವಿಲ್ಲ ಅಂದ್ರೆ, ಹಾಗಾಗಿ ಅವನು ಒಳ್ಳೆ ಕಲಾವಿದ, ಅವನು ಗೆಲ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಹೇಳಿರೋದೇ, ಯಾರಲ್ಲಿ ಟ್ಯಾಲೆಂಟ್ ಇದೆ, ಯಾರು ಜನನ ನಗಿಸ್ತಾನೋ ಅವನು ದೇವ್ರ ಸಮಾನ. ಯಾಕೆಂದ್ರೆ ನಗು ಕಳ್ಕೊಂಡ್ರೆ ಮನುಷ್ಯ ಬೇಗ ಸತ್ತೋಯ್ತಾನೆ. ನಗು ಇದ್ರೆ ಹೊಸ ದಿನ ಆಯುಸ್ಸು ಜಾಸ್ತಿ ಆಗುತ್ತೆ. ಇವತ್ತು ಹೋಗಿ ಪಾರ್ಕಲ್ಲಿ ನಗ್ತಾರೆ ತಪ್ಪಳೆ ಹೊಡ್ಕೊಂಡು, ಏನಕ್ಕೆ? ನಗು ಬರಲಿಂದ, ಆರೋಗ್ಯ ಚೆನ್ನಾಗಿರ್ಲಿಂದ ಅಂತ ನಗ್ಸ ತಾಕತ್ತಿರೋದು ಗಿಲ್ಲಿಗೆ. ಇಲ್ಲೆಲ್ಲ ಕನ್ನಡಿಗರೇ ಬಿಗ್ ಬಾಸ್ ಅಲ್ಲಿ ಇರೋದು. ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರಿಗೆ ಗೆಲ್ಬೇಕು, ಅವ್ರಿಗೆ ನಮ್ಮ ಸಪೋರ್ಟು. ಹಂಗಾಗಿ ದಯವಿಟ್ಟು ಡಾಕ್ ಸತೀಶ್ ಅವರೇ, ಸ್ಲಮ್ ಅನ್ಬೇಡಿ. ನಾವೆಲ್ಲ ರೈತರ ಮಕ್ಕಳು, ಈ ದೇಶದ ಬೆನ್ನೆಲುಬು. ನಾನು ಒಬ್ಬ ರೈತ, ನನ್ನ ಜಮೀನ್ದಾರ ಅಂತಾರೆ, 25 ಎಕರೆ ಜಮೀನ್ದಾರ ನಾನು ಹಂಗಾರೆ ಗಿಲ್ಲಿ ಅಭಿಮಾನಿ. ನಾನು ಸ್ಲಮ್ಮ? ನೀನು ನಾನು ಬಾ ಒಂದು ಚರ್ಚೆ ಇರೋಣ. ನೀನು ಹೇಳ್ತೀಯಲ್ಲ 3 ಲಕ್ಷ ಶರ್ಟು 2 ಲಕ್ಷ ಶರ್ಟು, ಆ 2 ಲಕ್ಷ ಶರ್ಟ್ ತಿಂತೀಯ? ತಿನ್ನಲ್ಲ. ನಾವು ಅನ್ನ ಬೆಳ್ಕೊಟ್ರೆ ಮಗನ ನೀನು ತಿಂತೀಯ? ಮಾವು ಅನ್ನ ಬೆಳ್ಕೊಟ್ರೆ ನೀನು ತಿಂತೀಯ? 2 ಲಕ್ಷ ರೂಪಾಯಿ ಶರ್ಟ್ ತಿನ್ನು. 25 ಲಕ್ಷ ಶರ್ಟ್ ಕೊಡಿಸ್ತೀನಿ ನಾನು. 25 ಲಕ್ಷ ಶರ್ಟು ನಾನು ಕೊಡಿಸ್ತೀನಿ. ನೀನು ಆ 2 ಲಕ್ಷ ರೂಪಾಯಿ ಶರ್ಟ್ ತಿಂದ್ಬಿಡು. ಇಲ್ಲ ಅನ್ನ ತಿನ್ನು. ದಯವಿಟ್ಟು ಅನ್ನ ತಿನ್ನ ಮಾತಾಡು. ದುರಾಂಕಾರ ಬೇಡ, ಕಂಡರ್ ಮಕ್ಕಳನ್ನ ದೂರ ಬೇಡ, ಕಳ್ಳ ಅನ್ಬೇಡ. ನಾವೆಲ್ಲ ರೈತರ ಮಕ್ಕಳು. ರೈತರು ಸಿಡಿದು ನಿಂತ್ರೆ ನಿನ್ನ ಮನೆ ಹತ್ರ ಮುದ್ಕೆ ಹಾಕ್ಬಿಡ್ತಾರೆ. ಏನ್ ತಿಳ್ಕೊಂಡಿದ್ಯಾ? ಮಂಡ್ಯ ರೈತರು, ತುಮಕೂರು ರೈತರು, ದಯವಿಟ್ಟು ಸತೀಶ್ ಅವರೇ, ನೆಕ್ಸ್ಟ್ ನೀನೇನಾದ್ರು ಕಳ್ಳ ಸುಳ್ಳ ಕೊಳಕ ಅಂದ್ರೆ ನಿನ್ಗೆ ಮೇಲೆ FIR ಮಾಡ್ಸಕ್ ನಾವು ಆದಲ್ಲೂ ಟ್ರೈ ಮಾಡ್ದೋ. ಮನೇಲಿರೋರೆ ಬಂದ್ ಮಾಡಿಸ್ಬೇಕು ಅಂದ್ರು, ಅದಕ್ಕೆ ಸುಮ್ಮನಾಗಿದ್ದೀವಿ. ದಯವಿಟ್ಟು ಗಿಲ್ಲಿ ಬಂದ್ಮೇಲೆ ಮತ್ತೆ ನೀನು ಇದೇ ಥರ ನಿನ್ನ ತೇವಲಿಗೆ ಯೂಟ್ಯೂಬಲ್ಲಿ ಬರೋಕ್ಕೆ ಕುಡ್ಕೊಂಡು ಮಾತಾಡ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ರೈತರ ಮಕ್ಕಳಿಗೆ ಬೆಲೆ ಕೊಡು. ಈ ರೈತರು ದೇಶದ ಬೆನ್ನೆಲುಬು. ರೈತ ಇದ್ದರೆ ನೀನು, ಇಲ್ಲ ಅಂದರೆ ನೀನೇನು ಇಲ್ಲ. ದಯವಿಟ್ಟು ಬೆಲೆ ಕೊಡು ಡಾಕ್ ಸತೀಶ್ ಅವರೇ. ನಾಯಿಗಾದ್ರೂ ನಿಯತ್ತಿರುತ್ತೆ, ಅದೊಂದು ನೀನು ಅನ್ನ ಹಾಕಿದ್ರೆ ಬಗಳಲ್ಲ, ನೀನು ಅದಕ್ಕಿಂತ ಕೊನೆ ಅನ್ನಿಸ್ತದೆ. ದಯವಿಟ್ಟು ಒಳ್ಳೆ ರೀತಿ ಕಲ್ತ್ಕೊ, ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸು. ಈಗ ಆಕ್ಚುಲಿ ಗಿಲ್ಲಿನ ಗೆಲ್ಸಕ್ಕೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ. ನೀವು ಹೇಳಿದ್ರಿ ನಂದೇ ದುಡ್ಡಲ್ಲಿ ನಾನು ಬಂದಿರೋಂಥದ್ದು ಅಂತ, ಅಭಿಮಾನದಿಂದ ಬಂದಿರೋಂಥದ್ದು. ಬಟ್ ಗಿಲ್ಲಿನ ಸೋಲಿಸ್ಬೇಕು ಅಂತಾನೆ ಎಷ್ಟೋ ಜನ ದುಡ್ಡನ್ನ ಚೆಲ್ಲಿ ಷಡ್ಯಂತ್ರ ಮಾಡ್ತಾರೆ. ಮೇಡಮ್ ಒಂದೇಳ ಸರ್, ಈ ನಾಡಿನ ಕನ್ನಡಿಗರು ತುಂಬಾ ಬುದ್ಧಿವಂತರು. ಇವತ್ತು 65ರಿಂದ 70 ವರ್ಷದ ಒಬ್ಬ ಅಜ್ಜಿ ಹೇಳ್ತಾರೆ, ನೀನು ಮತ ಹಾಕು, ನಾನು ಗಿಲ್ಲಿನ ಕರ್ಸ್ಕೊತೀನಿ, ನನ್ನ ದುಡ್ಡು ಖರ್ಚು ಮಾಡಿಂದ. ಸರ್ ಗಿಲ್ಲಿ ಗೆದ್ದಾಗಿದೆ ಸರ್. ಗಿಲ್ಲಿಗೆ 50 ಲಕ್ಷ ದುಡ್ಡಲ್ಲ ಮುಖ್ಯ, ಕಪ್ ಮುಖ್ಯ ಅಷ್ಟೇ. ಗಿಲ್ಲಿ ಗೆದ್ದಾಗಿದೆ. ಇವತ್ತು ಕರ್ನಾಟಕದಲ್ಲಿರೋ ಅವನ ಫಾಲೋವರ್ಸು 1 ರೂಪಾಯಿ ಕೊಟ್ಟರೆ 10 ಕೋಟಿ ದುಡ್ಡಾಗುತ್ತೆ ಬೇಕಾದ್ರೆ. ಇವತ್ತು ಅಷ್ಟು ಜನ ಇದ್ದಾರೆ. ಎಲ್ಲ ದೇಶದಿಂದ ಅವನಿಗೆ ಮೆಸೇಜ್ ಹಾಕ್ತಾರೆ, ವೋಟಿಂಗ್ ಮಾಡ್ತಾರೆ. ಗಿಲ್ಲಿಗೆ 50 ಲಕ್ಷ ಮುಖ್ಯ ಅಲ್ಲ ಸರ್. ಡಾಕ್ ಸತೀಶ್ ಅವ್ರಿಗೆ ನನ್ನೊಂದು ಓಪನ್ ಚಾಲೆಂಜ್ ಸರ್. ನಾಳೆ ಬೆಳಿಗ್ಗೆ ನಾವಿಲ್ಲಿ ಬಂದಿದ್ದೀವಲ್ಲ ರೈತರು ಮಕ್ಕಳು, ನಮ್ಮ 3 ಜಮೀನ್ದಾರರು
ಪ್ರಕಾಶ್ ಅಣ್ಣ ಜಮೀನ್ದಾರು. ನಾವು ಗಿಲ್ಲಿ ಒಪ್ಕೊಂಡ್ರೆ ಇವತ್ತು ಒಂದು ಫಿಲಮ್ ಮಾಡ್ತೀವಿ, ಇವತ್ತೇ ಘೋಷಣೆ. ತಾಕತ್ತಿದ್ರೆ ಡಾಕ್ಟರ್ ಸತೀಶನ್ಗೆ 2 ಲಕ್ಷ ಶರ್ಟ್ ಹಾಕೋಣ, ಅವ್ನ ಮಗನ ಏರಾಗಿ ಇವತ್ತೊಂದು ವರ್ಷಕ್ಕೆ ಕನ್ನಡ ಜನದ ಮುಂದೆ ತಾಂಬರ್ಲಿ. ಟ್ಯಾಲೆಂಟ್ ಇದ್ರೆ ದುಡ್ಡಿರ್ಬೋದು ಅವನ ಹತ್ರ, ಟ್ಯಾಲೆಂಟ್ ಇಲ್ಲ ಮಗನ ಹತ್ರ. ಅದೇ ಗಿಲ್ಲಿನ ಹಾಕೊಂಡು ನಾವು ರೈತರ ಮಕ್ಕಳು ದುಡ್ಡು ಹಾಕಿ ಹೀರೋ ಮಾಡ್ತೀವಿ. ತಾಕತ್ತಿರೋ ಚಾಲೆಂಜ್ ಮಾಡಕ್ಕೆ ಹೇಳಿ ಬೇಕಾರೆ ಅವ್ರಿಗೆ, ಡಾಕ್ಟರ್ ಸತೀಶ್ ಅವ್ರಿಗೆ. ಸರ್ ನಾನೊಬ್ಳು ಕಲಾವಿದೆಯಾಗಿ, ಯಾಕಂದರೆ ಗಿಲ್ಲಿ ಒಬ್ಬ ಕಲಾವಿದರು ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು. ಹಾಗಂತ ಹೇಳಿ ಕಲಾವಿದರನ್ನ ಕಾಲೆಳೆಯೋ ಕೆಲಸ ಮಾಡಬಾರ್ದು ಸರ್. ಯಾಕಂದರೆ ಎಲ್ಲ ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಟ್ಯಾಲೆಂಟ್ ಇರಬೇಕು ಮೇಯ್ನು. ಟ್ಯಾಲೆಂಟ್ ಇದ್ದರೆ ಅವನು ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಬಿಟ್ಟರೆ ಟ್ಯಾಲೆಂಟ್ ಇಲ್ಲಾಂದ್ರೆ ಅವ್ನು ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಗಿಲ್ಲಿ ನಾವು ನೋಡ್ತಾ ಇರೋದು ಬಿಗ್ ಬಾಸ್ ಬಂದಾಗಿಂದ ಪ್ರತಿದಿನವೂ ಅವನು ಎಂಟರ್ಟೈನ್ಮೆಂಟೇ ಮಾಡ್ತಿದ್ದಾನೆ. ಪ್ರತಿಯೊಬ್ಬರು ನಗಿಸ್ತಾ ಇದ್ದಾನೆ, ಪ್ರತಿಯೊಬ್ಬರು ಇದು ಮಾಡ್ತಿದ್ದಾನೆ. ಅಲ್ಲಿರೋಲ್ಲ ಕಿತ್ತಾಡ್ತಾರೆ, ಕಾಲೆಳಿತಾರೆ, ಇದು ಮಾಡ್ತಾರೆ. ಬಟ್ ಗಿಲ್ಲಿ ಯಾವುದೂ ಮಾಡಿಲ್ಲ. ಅವ್ನು ಟ್ಯಾಲೆಂಟಿಂದ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ ಗಿಲ್ಲಿ. ಅದರಿಂದ ಗಿಲ್ಲಿ ಗೆಲ್ಲೇಬೇಕು ಅಂತ ನಾವು ಹೇಳ್ತೀವಿ ಸರ್. ಅವರು ಓಪನ್ ಅಪ್ ಆಗಿದ್ದಾನೆ ಸರ್, ಓಪನ್ ಮೈಂಡೆಡ್ ಆಗಿದ್ದಾನೆ. ಎಲ್ಲೋ ಕೂತ್ಕೊಂಡು ಯಾರ ಬಗ್ಗೆನೋ ಮಾತಾಡೋದು ಒಂದು ದಿನಕ್ಕೂ ಅವ್ರು ಮಾಡಿಲ್ಲ. ಆಮೇಲೆ ಇವರೆಲ್ಲ ಹಿಂದೆ ಕೂತ್ಕೊಂಡು ಬ್ಯಾಕಲ್ಲಿ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಮಾಡಿದರೆ ಒಂದು ದಿನಕ್ಕೂ ಅವರು ಒಬ್ಬರ ಬಗ್ಗೆ ಇಂಡೈರೆಕ್ಟಾಗಿ ಮಾತಾಡಿದ್ದಿಲ್ಲ. ಏನಾದರೂ ಇದ್ದರೆ ಓಪನ್ ಮೈಂಡೆಡಲ್ಲಿ ಹೇಳಿದ್ದಾರೆ, ಹಿಂಗಿದೆ, ಇದು ಮಾಡ್ತಾ ಇರೋದು ಸರಿ ಅಥವಾ ಇದು ಮಾಡ್ತಾ ಇರೋದು ತಪ್ಪು ಅಂಥೇಳಿ. ಒಂದು ಟ್ಯಾಲೆಂಟ್ ಇರೋ ಹುಡುಗ ಗೆಲ್ಲಿ ಅನ್ನೋದು ನಮ್ಮ ಆಸೆ ಸರ್. ಗಿಲ್ಲಿಗೆ ಯಾಕೆ ವೋಟ್ ಮಾಡಿ ಅಂತ ಇದ್ದೀವಿ ಅಂದರೆ, ಒಂದು ರಿಯಾಲಿಟಿ ಶೋನ ನಡೆಸಬೇಕಂದ್ರೆ ಬಿಗ್ ಬಾಸಲ್ಲಿ ಒಂದು ರಿಯಲ್ ಆಗಿ ನಡೆಸಬೇಕು. ಆ ರಿಯಾಲಿಟಿ ಶೋನಲ್ಲಿ ಒಂದು ರಿಯಲ್ ಇದೆ ಅಂತ ಹೇಳೋದಾದರೆ ಇವತ್ತಿನ ಒಂದು ಟ್ಯಾಲೆಂಟ್ ನೋಡ್ತಾರೆ. ಅವ್ರು ಏನು ಹೇಳ್ತಾರೆ, ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಬಿಗ್ ಬಾಸಲ್ಲಿ. ಬಟ್ ವ್ಯಕ್ತಿತ್ವದ ಜೊತೆಗೆ ಟ್ಯಾಲೆಂಟ್ ಇರಬೇಕು. ಆ ಟ್ಯಾಲೆಂಟ್ ಅನ್ನೋದು ನಿಜವಾಗಿರೋದೇ ಆಗಿದ್ದರೆ, ಅವ್ರ ಟ್ಯಾಲೆಂಟ್ಗೆ ಒಂದು ರೆಸ್ಪೆಕ್ಟ್ ಮಾಡೋದೇ ಆಗಿದ್ದರೆ ಗಿಲ್ಲಿ ವಿನ್ ಆಗಬೇಕು ಸರ್. ಅವನು ಬಡವ್ರ ಮಗ ಶ್ರೀಮಂತರ ಮಗ ಅನ್ನೋದಕ್ಕಿಂತನೂ ಟ್ಯಾಲೆಂಟ್ ಇಂಪಾರ್ಟೆಂಟ್. ಆ ಟ್ಯಾಲೆಂಟ್ ಎಲ್ಲ ಥರ ಟ್ಯಾಲೆಂಟ್ ಅವರಲ್ಲಿದೆ. ಏನಾಗ್ತದೆ, ನೀವು ಹೇಳಿದ್ರೆ ಟ್ಯಾಲೆಂಟ್ ಗೆಲ್ಲಬೇಕು ಅಂತ, ಬಟ್ ಒಂದಿಷ್ಟು ಕಡೆ ಹಣವನ್ನ ಚೆಲ್ಲಿ ಸೊ ಗಿಲ್ಲಿನ ಸೋಲಿಸಬೇಕು ಅಂತ ಒಂದಿಷ್ಟು ಜನ ಪ್ರಯತ್ನ ಪಡ್ತಾ ಇದಾರಂತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹಣ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಅವ್ರು ಹೇಳ್ದಂಗೆ ಮೊನ್ನೆ ಒಂದು ಮಾತು ಹೇಳಿದ್ರು, ಅಭಿಮಾನ ಅನ್ನೋದು ಒಂದ್ಸಲ ಬಂದ್ರೆ ಕೊನೆ ತನಕ ಉಳ್ಕೊಳ್ಳುತ್ತೆ. ಇವಾಗಲೇ ಅವರು ಕರ್ನಾಟಕ 6 ಕೋಟಿ ಜನದ ಮನಸ್ಸನ್ನ ಗೆಲ್ಲಿದ್ದಾರೆ. ಹಂಗಾಗಿ ಅವರು ಹಣ ಚೆಲ್ಲಿ ಕೂಡ ಗೆಲ್ಲಲ್ಲ ಅನ್ನೋದು ಒಂದು ಹೋಪ್ ಇದೆ ಸರ್ ನಮ್ಗೆ. ಜನಬೆಲದ ಮುಂದೆ ಹಣ ಬಲ ನಡೆಯಲ್ಲ, ಯಾವುದು ನಡೆಯಲ್ಲ, ಖಂಡಿತ ನಡೆಯಲ್ಲ ಸರ್. ನೀವು ಎಲ್ಲಿಂದ ಬಂದಿರೋದು ಮೇಡಮ್? ಬ್ಯಾಂಗ್ಳೂರೇ ಸರ್, ಬ್ಯಾಂಗ್ಳೂರನ್ನ. ಎಷ್ಟು ದಿನದಿಂದ ಈ ತರ ರ್ಯಾಲಿ ಮಾಡ್ತಾ ಇದ್ದೀರಾ? ರ್ಯಾಲಿ ನಾವು ಆ್ಯಕ್ಚುಲಿ ಒನ್ ವೀಕಿಂದ ನಾವು ಮಾಡಬೇಕಂತ ಐಡಿಯಾ ಹಾಕೊಂಡ್ವಿ. ಬಟ್ ನಮ್ಗಳಿಗೆಲ್ಲ ವರ್ಕರ್ಸ್ಗಳಾಗಿರೋದ್ರಿಂದ ಟೈಮ್ ಸಿಕ್ಕಿರಲಿಲ್ಲ. ಹಂಗಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ದಿನ, ರಜದ ದಿನ, ಹಂಗಾಗಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮಾಡಬೇಕು ಅನ್ನೋದು. ಅದರಲ್ಲೂ ಶಿರಡಿ ಸಾಯಿಬಾಬಾ ದಕ್ಷಿಣ ಕಾಶಿ ಅಂತಲೇ ಫೇಮಸ್ಸು ಇದು. ಈ ಸಾಯಿಬಾಬಾನ ಆಶ್ರಮದಿಂದ ನಾವು ಒಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಥಾಟಲ್ಲಿ ಬಂದಿದ್ದೀವಿ. ಗಿಲ್ಲಿ ವಿನ್ ಆಗಬೇಕು. ಕರ್ನಾಟಕ ಜನತೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ದೀವಿ, ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಎಲ್ಲರೂ ವೋಟ್ ಮಾಡಿ ಅವನ್ನ ಗೆಲ್ಸಿ ಅಂತ ಕೇಳ್ತೀವಿ ಸರ್. ಅಂದ್ರೆ ನಿಮ್ಮ ಕೆಲಸದ ಒತ್ತಡದ ನಡುವೆ ರಜದ ಟೈಮಲ್ಲಿ ಇದು ಮಾಡ್ತೀವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಯಾರೋ ನೀವು ಹೇಳಿದ್ರಿ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಇಲ್ಲಿ ಬಂದಿರೋ ಇಷ್ಟು ಜನ ಫ್ಯಾನ್ಸ್ಗಳು ಅವರವರ ವಾಲಂಟ್ರಿ ಆಗಿ ಬಂದಿದ್ದಾರೆ. ಇವನ್ ಅವ್ರ ಖರ್ಚಲ್ಲಿ ಬಂದು ಅವ್ರು ಮಾಡ್ಕೋತಿದ್ರೆ ಇದರಲ್ಲಿ ಯಾರು ಅವ್ರ ಮನೆ ಕಡೆಯಿಂದ ಆಗಿರ್ಲಿ, ಅವರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾರು ಕೂಡ ನಮ್ಗೇನು ಹೇಳಿಲ್ಲ. ಗಿಲ್ಲಿನ ಸೋಲಿಸಬೇಕು ಅಂತ, ಬೇರೆಯವ್ರನ್ನ ಗೆಲ್ಲಿಸಬೇಕು ಅಂತ ಹಣದ ಒಳನೆ ಹರಿತಾ ಇದೆ. ಅದೇ ಸರ್, ನೀವು ಹೇಳ್ದಂಗೆ ಹಣದ ನಮ್ಮ ಏನು ಅಭಿಮಾನದ ಮುಂದೆ ಹಣದ ಬಲ ನಡೆಯಲ್ಲ ಅನ್ನೋ ಒಂದು ಇದ್ರಲ್ಲೇ ಹೋಪಲ್ಲೇ ಇದ್ದೀವಿ ಸರ್. ಆ ಥರ ಆಯ್ತು ಅಂದ್ರೆ ಇನ್ನು ಮುಂದೆ ಬಿಗ್ ಬಾಸ್ ಅಲ್ಲಿ ರಿಯಾಲಿಟಿ ಅನ್ನೋದೇ ಇರಲ್ಲ. ಅಲ್ಲಿ ರಿಯಾಲಿಟಿ ಶೋ ಅಲ್ಲ, ಅದು ರಿಯಾಲಿಟಿ ಶೋ ಅಲ್ಲ. ಯಾಕಂದ್ರೆ ಅವ್ರು ಟ್ಯಾಲೆಂಟ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಗಿಲ್ಲಿ ವಿನ್ ಆಗಲೇಬೇಕು. ಅವನು ಸಕಲ ಕಲಾ ವಲ್ಲಭ ಮೀನ್ಸ್ ಇಡೀ 6 ಕೋಟಿ ಜನನೇ ಅವನು ನಗಿಸಿದ್ದಾನೆ. ಮತ್ತೆ ಎಲ್ಲಾ ಥರದ್ರಲ್ಲೂ ಇದ್ದಾನೆ ಅವನು. ಹಂಗಾಗಿ ಸರ್, ಅವನು ಬಡವ್ರ ಮಗ ದೊಡ್ಡವ್ರ ಮಗ ಅನ್ನೋದಂತಲ್ಲ, ಟ್ಯಾಲೆಂಟ್.